ಡಿಗ್ರಿ ತಾಪಮಾನ, ಚುಚ್ಚುವ ಗಾಳಿ, ಎಲ್ಲೆಡೆ ಬಿಳಿ ಹಿಮ. ಇಂತಹ ಪರಿಸ್ಥಿತಿಯಲ್ಲಿ 28 ಜನರು 2 ವರ್ಷಗಳ ಕಾಲ ಸಿಕ್ಕಿ ಹಾಕಿಕೊಂಡಿದ್ದರೆ ಹೇಗಿರಬಹುದು ಅಂತ ಊಹಿಸಿಕೊಳ್ಳಿ. 1915ರಲ್ಲಿ ಎಂಡೋರೆನ್ಸ್ ಎನ್ನುವ ಹಡಗು ಅಂಟಾರ್ಟಿಕಾದಲ್ಲಿ ಪ್ರಯಾಣಿಸುತ್ತಿತ್ತು. ಅಚಾನಕ್ ಆ ಹಡಗು ದಟ್ಟ ಹಿಮದಲ್ಲಿ ಸಿಲುಕಿ ಬಿಟ್ಟಿತ್ತು. ದಿನಗಳು ಕಳೆದವು. ಆ ಹಡಗು ಹಿಮದ ಒತ್ತಡಕ್ಕೆ ಜೋರಾಗಿ ಬಿಟ್ಟಿತ್ತು. ಈಗ ಅವರ ಮುಂದೆ ಒಂದೇ ಆಯ್ಕೆ, ಬದುಕು ಉಳಿಯುವುದು. ಆ ಜನರು ಅಲ್ಲಿ ತಾತ್ಕಾಲಿಕ ಕ್ಯಾಂಪ್ ಹಾಕಿಕೊಂಡರು. ಸೀಲ್ ಮತ್ತು ಪೆಂಗ್ವಿನ್ ಗಳನ್ನು ಬೇಟೆಯಾಡಿ ತಿಂದು ಬೆಂಕಿ ಹಚ್ಚಿಕೊಂಡು ಪರಸ್ಪರ ಧೈರ್ಯ ತುಂಬಿಕೊಂಡು ಬದುಕುಳಿದರು. ಅವರ ನಾಯಕ ಅವರ ಧೈರ್ಯ, ಶಾಂತತೆ ಮತ್ತು ನಾಯಕತ್ವದ ಕಾರಣದಿಂದ 2 ವರ್ಷಗಳ ನಂತರ ಎಲ್ಲರೂ ಸುರಕ್ಷಿತವಾಗಿ ಮನೆಗೆ ಹಿಂತಿರುಗಿದರು. ಇದು ಇತಿಹಾಸದಲ್ಲೇ ಅತ್ಯಂತ ದೊಡ್ಡ ಸರ್ವೈವಲ್ ಸ್ಟೋರಿ ಅಂತ ಕರೆಯಲ್ಪಡುತ್ತದೆ. ಯಾಕೆಂದರೆ 2 ವರ್ಷಗಳ ಹಿಮದಲ್ಲಿ ಸಿಕ್ಕಿ ಒಬ್ಬರ ಬಲಿಯಾದರೆ ಬದುಕುಳಿಯುವುದು, ಅದೆಷ್ಟು ಅದ್ಭುತ.